ಪ್ರಭಾಕರ್ ಅವರು ರೈತ ಮುಖಂಡರು ಈಗ ಸದ್ಯಕ್ಕೆ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್ ಕೇಳಿಸ್ತಾ ಇದೆಯಾ ಧ್ವನಿ? ಕೇಳಿಸ್ತಾ ಇದೆ, ಹೇಳಿ ಸರ್. ಹಾ ಸರ್, ಈಗ ಹೇಮಾವತಿ ಎಕ್ಸ್ಪ್ರೆಸ್ ಕಾಮಗಾರಿ ಏನಿದೆ, ಒಂದು ಕೆನಾಲ್ನ ಕಾಮಗಾರಿ ಅವೈಜ್ಞಾನಿಕ ಅಂತ ಇದ್ರೂ ಕೂಡ ಸರ್ಕಾರ ಯಾಕೆ ಇದಕ್ಕೆ ಇಷ್ಟೊಂದು ಪ್ರೆಷರ್ ಹಾಕಿ ಮಾಡಲೇಬೇಕು ಅಂತ ಜಿದ್ದಿಗೆ ಬಿದ್ದಿದೆ ಸರ್? ಇದು ಈ ಯೋಜನೆ ಜನೋಪಯೋಗಿ ಯೋಜನೆ ಅಲ್ಲ, ಇದು ಹಣ ಮಾಡುವಂತ ಯೋಜನೆ. ಕಾಂಗ್ರೆಸ್ಸಿನ ಜಲಸಂಪನ್ಮೂಲ ಸಚಿವರಿಗೆ ವೈಯಕ್ತಿಕ ಹಿತಾಸಕ್ತಿ ಅಡಗಿದೆ. ಮಾಗಡಿ ಮತ್ತು ಕುಣಿಗಲ್ ತಾಲೂಕಿನಲ್ಲಿ ಅವರಿಬ್ಬರು ಕೂಡ ಅವರ ಸಂಬಂಧಿಕರು ಶಾಸಕರಿದ್ದಾರೆ. ಈ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಗೆ ಮರಣ ಶಾಸನ ಬರೆದು ಅವರು ನೀರಾವರಿ ತಗೊಂಡು ಹೋಗೋದಕ್ಕೆ ಯೋಜನೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಜನೋಪಯೋಗಿ ಜನ ಹಿತಾಸಕ್ತಿ ಅಡಗಿಲ್ಲ. ಪೈಪ್ಲೈನ್ ಕಾಂಟ್ರಾಕ್ಟ್ ತಗೊಂಡಿರ್ತಕ್ಕಂತ ಉಪ್ಪಾರ್ ಅಂತ ಕಾಂಟ್ರಾಕ್ಟ್ ಗುತ್ತಿಗೆದಾರ ಈಗಾಗಲೇ ಪೈಪ್ಲೈನ್ಗೆ 50% ಬಿಲ್ ಪಾವತಿ ಮಾಡ್ಕೊಂಡಿದ್ದಾನೆ ಅಂತೇಳಿ ನಮಗ್ ಬಂದಿರತಕ್ಕಂತ ಮಾಹಿತಿ ಇದೆ. ಇದರಲ್ಲಿ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ಅಡಗಿದೆ. ಇದು ಯೋಜನೆಗಿಂತ ಹೆಚ್ಚಿನದಾಗಿ ಹಣ ಮಾಡುವಂತ ಯೋಜನೆ ಇದಾಗಿದೆ. ತುಮಕೂರು ಜಿಲ್ಲೆ 1976ರಲ್ಲಿ ಬರಪೀಡಿತ ಪ್ರದೇಶ, ಬರಗಾಲ ಪೀಡಿತ ಅಂತೇಳಿ ಘೋಷಣೆ ಆಗಿತ್ತು. ಈ ಯೋಜನೆ ಜಾರಿ ಆದ್ರೆ ಮತ್ತೆ ಬರಪೀಡಿತ ಪ್ರದೇಶ ಎಂದು ಘೋಷಣೆ ಮಾಡಬೇಕಾಗುತ್ತೆ. ತುಮಕೂರು ಜಿಲ್ಲೆಗೆ ಪಾವಗಡ ಹೊರತುಪಡಿಸಿ 9 ತಾಲೂಕುಗಳಿಗೆ ನೀರು ಹೋಗುತ್ತೆ, ಹೇಮಾವತಿ ನೀರು. ತುಮಕೂರು ಜಿಲ್ಲೆಯ ಕಾಂಗ್ರೆಸ್ನ 6 ಜನ ಶಾಸಕರನ್ನ ಗೆಲ್ಲಿಸಿ ಕಳಿಸಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿನ ಜನ ಮತ ಹಾಕಿಲ್ವಾಗಾದ್ರೆ ಯಾಕೆ ವೈಯಕ್ತಿಕ ರಾಮನಗರ ಜಿಲ್ಲೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿ ಯೋಚನೆ ಮಾಡಬಾರ್ದು? ತುಮಕೂರು ಜಿಲ್ಲೆ ಹಿತಾಸಕ್ತಿ ಅವ್ರಿಗೆ ಜವಾಬ್ದಾರಿ ಇಲ್ವಾ? ಕರೆಕ್ಟ್. ತುಮಕೂರು ಜಿಲ್ಲಾ ಹಿತಾಸಕ್ತಿ ಅವ್ರು ಕಾಪಾಡಬೇಕು ಅನ್ನೋಂಥದ್ದು ಒಬ್ಬ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರೋರು ಯೋಚನೆ ಮಾಡ್ಬೇಕು ತಾನೆ ಇದನ್ನ. ಕೇವಲ ರಾಮನಗರ ಜಿಲ್ಲೆ ಮಾತ್ರ ಅವ್ರ ಸ್ವಂತ ಸ್ವಕ್ಷೇತ್ರ, ಸ್ವಂತ ಜಿಲ್ಲೆ ಅಂತ ಯೋಚನೆ ಮಾಡುವಂತದ್ರಲ್ಲಿ ಅವ್ರ ವೈಯಕ್ತಿಕ ಹಿತಾಸಕ್ತಿ ಅಡಗಿದೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ರಕ್ತ ಕೊಡ್ತೀವಾಗ್ಲಿ, ನೀರು ಕೊಡಕ್ ಸಾಧ್ಯನೇ ಇಲ್ಲ. ರೈಟ್ ಈಗಾಗಲೇ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.